ಇವತ್ತು ನಾನು ಉದ್ದಿನ ಹಪ್ಪಳನ ಮನೆಯಲ್ಲೇ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್. ಬನ್ನಿ ಇವತ್ತು ಉದ್ದಿನ ಹಪ್ಪಳನ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ. ಮೊದಲನೇದಾಗಿ ನಾನು ಈ ಬೌಲಲ್ಲಿ ಉದ್ದಿನ ಬೇಳೆನ ತೊಗೊಂಡಿದ್ದೀನಿ. ನಾನಿಲ್ಲಿ ಉದ್ದಿನ ಬೇಳೆ ಮತ್ತು ಉದ್ದಿನ ಕಾಳು ಎರಡು ಮಿಕ್ಸಲ್ಲಿ ತೊಗೊಂಡಿದ್ದೀನಿ. ಉದ್ದಿನ ಬೇಳೆ ಸ್ವಲ್ಪ ಇತ್ತು, ಹಾಗಾಗಿ ಉದ್ದಿನ ಕಾಳನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮಿಕ್ಸಲ್ಲೇ ತೊಗೋಬೇಕು ಅಂತ ಏನಿಲ್ಲ, ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು ಯಾವುದಾದ್ರೂ ಆಯಿತು ತೊಗೊಳ್ಬೋದು. ನಾನಿಲ್ಲಿ ಒಂದು ಬೌಲಷ್ಟು ತೊಗೊಂಡಿದ್ದೀನಿ. ಈ ಉದ್ದಿನ ಬೇಳೆನ ಒಂದು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ನುಣ್ಣಗೆ ಪೌಡರ್ ಮಾಡ್ಕೊಳ್ಬೇಕು. ನೀವೇನಾದರೂ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀರಾ ಅಂತ ಅಂದರೆ ಮಿಕ್ಸರ್ ಜಾರಲ್ಲೆಲ್ಲ ಪೌಡರ್ ಮಾಡೋಕ್ಕಾಗೋದಿಲ್ಲ. ಒಂದು ಸಲ ಮಿಷಿನಿಗೆ ಕೊಟ್ಟು ಮಿಲ್ ಮಾಡಿಸ್ಕೊಬಿಡಿ. ನಮಗೆ ಇಲ್ಲಿ ಫೈನ್ ಪೌಡರ್ ಆಗಬೇಕು, ತರಿಯಾಗಿ ಎಲ್ಲ ಇರಬಾರ್ದು. ಫೈನ್ ಪೌಡರಾಗಿ ನಾವು ಮಿಕ್ಸಿನಲ್ಲಿ ಆಡಿಸ್ಕೊಳ್ಬೇಕಾಗತ್ತೆ. ನಾವು ಎಷ್ಟೇ ನುಣ್ಣದಾಗಿ ಪೌಡರ್ ಮಾಡಿಕೊಂಡ್ರೂ ಕೂಡ ಸ್ವಲ್ಪ ತರಿ ಇದ್ದೇ ಇರುತ್ತೆ. ಹಾಗಾಗಿ ಇದನ್ನು ಒಂದು ಜರಡಿಲಿ ಹಾಕ್ಕೊಂಡು ಜರಡಿಸ್ಕೊಂಡ್ರೆ ನಮಗೆ ಎಷ್ಟು ಫೈನಾಗಿ ಪೌಡರ್ ಬೇಕೋ ಅಷ್ಟು ಲೆವೆಲ್ಗೆ ನಮಗೆ ಸಿಗುತ್ತೆ. ಹಾಗಾಗಿ ನಾನಿಲ್ಲೊಂದು ಬೌಲ್ ಇಟ್ಕೊಂಡಿದ್ದೀನಿ, ಮಿಕ್ಸಿಂಗ್ ಬೌಲು. ಅದಕ್ಕೆ ಫುಲ್ ಸಣ್ಣ ಕಣ್ಣಿಂದು ಒಂದ್ರಿ ಬರುತ್ತಲ್ಲ, ಅದನ್ನು ಇಟ್ಕೊಂಡು ಜರಡಿಸ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಈ ರೀತಿ ತರಿ ಬರುತ್ತಲ್ಲ, ಅದನ್ನು ಕೂಡ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಮತ್ತೆ ಪೌಡರ್ ಮಾಡಿಕೊಂಡು ಜರಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನಿಲ್ಲೊಂದು 1/4 ಟೀ ಸ್ಪೂನಷ್ಟು ಅಡುಗೆ ಸೋಡಾ, ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪಿನ ಪುಡಿನ ಹಾಕ್ತಾಯಿದ್ದೀನಿ. ಉಪ್ಪು ನೋಡಿ ಹಾಕ್ಕೊಳ್ಳಿ, ಜಾಸ್ತಿ ಉಪ್ಪಾಗ್ಬಿಡುತ್ತೆ ಸ್ವಲ್ಪ ಜಾಸ್ತಿ ಆದ್ರೂ. ಇವಾಗ ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗೆಲ್ಲ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಈ ರೀತಿ ಚಿಮ್ಕಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಇದು ನಾವು ಚಪಾತಿ ಹಿಟ್ಟೆಲ್ಲ ನಾದ್ಕೊಳ್ತೀವಲ್ಲ, ಆ ರೀತಿ ಅಷ್ಟು ಸಾಫ್ಟಾಗಿ ನಾದೋ ಹೋಗಿಲ್ಲ, ತುಂಬ ಗಟ್ಟಿಯಾಗಿ ನಾದ್ಕೊಳ್ಬೇಕಾಗತ್ತೆ. ನೀರನ್ನು ಸ್ವಲ್ಪನೇ ಹಾಕ್ಕೊಳ್ಬೇಕಾಗತ್ತೆ. ಹಾಗಾಗಿ ಚಿಮ್ಕಿಸ್ಕೊಂಡು ನಾನಿಲ್ಲಿ ನಾದ್ಕೊಳ್ತಾ ಇದ್ದೀನಿ. ಹೇಗೆ ನಾದ್ಕೊಳ್ಬೇಕು ಅಂತ ಅಂದರೆ ನಿಜವಾಗ್ಲೂ ನಮಗೆ ನಾದೋದಕ್ಕೆ ಆಗಲ್ಲ, ಅಷ್ಟು ಗಟ್ಟಿಯಾಗಿ ನಾವು ಕಲಿಸ್ಕೊಳ್ಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು ಹಿಟ್ಟು ಎಷ್ಟು ಗಟ್ಟಿ ಇದೆ ಅಂತೇಳಿ. ನನಗೆ ಅದನ್ನು ನಾದ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಗಟ್ಟಿಯಾಗಿ ನಾನು ಕಲಿಸ್ಕೊಂಡಿದ್ದೀನಿ. ಇಷ್ಟು ಗಟ್ಟಿಯಾಗಿದ್ದರೆ ನಮಗೆ ಹಪ್ಪಳನ ಲಟ್ಟಿಸೋದಕ್ಕೆ ಬರೋದಿಲ್ಲ. ಹಾಗಾಗಿ ಇದನ್ನು ಸಾಫ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಸ್ಲ್ಯಾಬ್ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಸ್ಲ್ಯಾಬ್ ಮೇಲೆ ಇಟ್ಕೊಂಡು ಒಂದು ಕುಟಾಣಿದು ಕಲ್ಲು ಬರುತ್ತಲ್ಲ, ಆ ಕಲ್ಲಲ್ಲಿ ಕುಟ್ಕೊಳ್ತಾ ಇದ್ದೀನಿ. ಈ ರೀತಿ ಕಲ್ಲು ಅಥವಾ ಲಟ್ಟಣಿಗೆ ಇರುತ್ತಲ್ಲ, ಲಟ್ಟಣಿಗೆ ಸಹಾಯದಿಂದಲೂ ಕುಟ್ಕೊಳ್ಬೋದು. ಈ ರೀತಿ ಕುಟ್ಟಿನೇ ನಾವು ಹಿಟ್ಟನ್ನು ಸಾಫ್ಟ್ ಮಾಡ್ಕೊಳ್ಬೇಕು. ನೀವೇನಾದರೂ ಇಷ್ಟು ಎಲ್ಲ ಕಷ್ಟಪಡೋಕ್ಕಾಗಲ್ಲ ಅಂತೇಳಿ ಚಪಾತಿ ಹಿಟ್ಟಿನ ಅದಕ್ಕೇನಾದರೂ ಮಾಡ್ಕೊಬಿಟ್ರೆ ನಿಮಗೆ ಅದು ಹಪ್ಪಳದ ಥರ ಟೇಸ್ಟೇ ಬರೋಲ್ಲ, ಚಪಾತಿನೇ ಆಗಿಬಿಡುತ್ತೆ. ಹಾಗಾಗಿ ಇದು ಯಾವ ಪ್ರೊಸೀಜರ್ ಇದೆ ಅದೇ ರೀತಿ ಮಾಡಿಕೊಂಡ್ರೆ ಮಾತ್ರ ನಮಗೆ ಕರೆಕ್ಟಾಗಿ ಹಪ್ಪಳನೇ ಬರೋದು. ಒಂದು 5 ನಿಮಿಷ ನಾವು ಫೋಲ್ಡ್ ಮಾಡಿ ಕಂಟಿನ್ಯೂಯಸ್ ಆಗಿ ಈ ರೀತಿ ಕುಟ್ಕೊಂಡ್ರೆ ಹಿಟ್ಟು ಸಾಫ್ಟಾಗಿ ಬರುತ್ತೆ. ಆವಾಗ ನೋಡಿ ಈ ರೀತಿ ನಾನು ಉದ್ದವಾಗಿ ಮಾಡ್ಕೊಳ್ತಾ ಇದ್ದೀನಿ, ಕಟ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಈ ರೀತಿ ಉದ್ದವಾಗಿ ನಾದ್ಕೊಳ್ತಾ ಇದ್ದೀನಿ. ಎರಡೂ ಕೈಯಿಂದನೂ ಕೂಡ ಪ್ರೆಷರ್ ಕೊಟ್ಟು ನಾನಿಲ್ಲಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟು ಸಾಫ್ಟ್ ಆಗಿದೆ, ಇಷ್ಟಾದರೆ ಸಾಕು. ನಾವಿದು ಪ್ರೆಸ್ಸರಿಂದ ಪ್ರೆಸ್ ಮಾಡಿ ಎಲ್ಲ ನಾವು ಹಪ್ಪಳ ಮಾಡೋಕ್ಕಾಗೋದಿಲ್ಲ, ನಾವು ಲಟ್ಟಿಸ್ಕೊಳ್ಬೇಕಾಗತ್ತೆ. ಚಪಾತಿ ಲಟ್ಟಿಸ್ತೀವಲ್ಲ ಆ ರೀತಿ ಲಟ್ಟಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ನಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನಾವು ಕಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಸ್ವಲ್ಪ ಎರಡೆರಡು ಒಟ್ಟಿಗೆ ಕಟ್ ಮಾಡೋಣ ಅಂಥೇಳಿ ಸ್ವಲ್ಪ ದೊಡ್ಡದಾಗೇ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಚಿಕ್ಕದು ಕಟ್ ಮಾಡಿಕೊಂಡ್ರೆ ಒಂದೊಂದೇ ನಮಗೆ ಲಟ್ಸೋಕ್ಕಾಗೋದು. ನಾನಿಲ್ಲಿ ಸ್ಲ್ಯಾಬ್ ಮೇಲೇ ಲಟ್ಟಿಸ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ, ಕೆಳಗಡೆ ಅಂಟಬಾರ್ದು ಅಂತ ಹೇಳ್ಬಿಟ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಯಾವ್ದು ಹಾಕ್ಕೊಂಡ್ರೂ ಆಗುತ್ತೆ. ಈ ರೀತಿ ಹಾಕ್ಕೊಂಡ್ಮೇಲೆ ಒಂದು ಲಟ್ಟಣಿಗೆನ ತಗೊಂಡು ನಮಗೆ ಎಷ್ಟು ತೆಳುವಾಗಿ ಸಾಧ್ಯ ಆಗುತ್ತೋ ಅಷ್ಟು ತೆಳುವಾಗಿ ನಾವು ಲಟ್ಟಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ಗಟ್ಟಿಯಾಗಿ ಮಾಡೋಣ ಅಂತ ಹೋದರೆ ನಿಮಗೆ ಚಪಾತಿ ಥರ ಆಗಿಬಿಡುತ್ತೆ. ಆ ರೀತಿ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಎಷ್ಟು ಹಪ್ಪಳ ಗೊತ್ತಲ್ವಾ ಎಷ್ಟು ತೆಳುವಾಗಿರುತ್ತೆ ಅಂಥೇಳಿ, ಅಷ್ಟು ತೆಳುವಾಗಿ ನಾವು ಲಟ್ಟಿಸ್ಕೊಳ್ಬೇಕು. ಯಾವುದಾದ್ರೂ ಶೇಪಲ್ಲಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ಏಕೆಂದರೆ ನಾವಿಲ್ಲಿ ಕಟ್ ಮಾಡ್ಕೊಳೋದ್ರಿಂದ ಅದು ಹೆಂಗೆ ಬಂದರೆ ನಡೆಯುತ್ತೆ. ನಾವು ಇದನ್ನು ಕರೆಕ್ಟ್ ಮಾಡ್ಕೊಳ್ಳೋವಷ್ಟು ಸಾಫ್ಟ್ ಇರೋಲ್ಲ ಹಿಟ್ಟು. ಇವಾಗ ನಾನಿಲ್ಲೊಂದು ಬಾಕ್ಸ್ದು ಮುಚ್ಚಳನ ತೊಗೊಂಡಿದ್ದೀನಿ. ಈ ಮುಚ್ಚಳದಲ್ಲಿ 2 ಹಪ್ಪಳನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ನಾನು 2 ಒಟ್ಟಿಗೆ ಮಾಡ್ಕೊಳ್ಳೋಣ ಅಂಥೇಳಿ ಅಷ್ಟು ದೊಡ್ಡದಾಗಿ ಮುಂಚೆ ಹಿಟ್ಟನ್ನು ಕಟ್ ಮಾಡ್ಕೊಂಡಿದ್ದು. ಒಟ್ಟಿಗೆ 2 ಹಪ್ಪಳ ರೆಡಿ ಆಗಿಬಿಡುತ್ತೆ ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ. ನಾನು ನಿಮ್ಗಿಲ್ಲಿ ತೋರಿಸ್ತೀನಿ ನಾನು ಎಷ್ಟು ತೆಳುವಾಗಿ ಹಪ್ಪಳನ ಲಟ್ಟಿಸ್ಕೊಂಡಿದ್ದೀನಿ ಅಂತೇಳಿ. ಇವಾಗೇನು ಎಕ್ಸ್ಟ್ರಾ ಹಿಟ್ಟನ್ನು ತೆಗಿತೀವಿ ನಾವು, ಆ ಹಿಟ್ಟನ್ನು ಇನ್ನು ಮಿಕ್ಕಿರ್ತಕ್ಕಂಥ ಹಿಟ್ಟೊಳಗಡೆ ಹಾಕ್ಕೊಂಡು ನಾದ್ಕೊಂಡು ಮತ್ತೆ ಇದೇ ರೀತಿಯಾಗಿ ಲಟ್ಟಿಸ್ಕೊಂಡು ನಾವು ಅದನ್ನು ಕೂಡ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಒಂದೇ ಈಕ್ವಲ್ ಆಗಿ ಬರಲಿ, ಯೂನಿಫಾರ್ಮಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಈ ರೀತಿ ಕಟ್ ಮಾಡ್ಕೊಳ್ತಾ ಇರೋದಷ್ಟೇ. ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ತೆಳುವಾಗಿ ಬಂದಿದೆ ಅಂತೇಳಿ. ನಾವು ಹಿಂಗೆ ಇಟ್ಕೊಂಡ್ರೆ ಆ ಕಡೆಯಿಂದ ಬೆರಳು ನಮಗೆ ಕಾಣಿಸ್ಬೇಕು, ಅಷ್ಟು ತೆಳುವಾಗಿದ್ದರೆ ಹಪ್ಪಳ ಚೆನ್ನಾಗಿ ಬರುತ್ತೆ.
ಅದೇ ರೀತಿ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಒಂದು ಹೊತ್ಬಿಟ್ಟು ತೋರಿಸ್ತೀನಿ. ಇದು ತುಂಬ ಚಿಕ್ಕದಾಗಿ ಬರುತ್ತೆ. ಇದನ್ನು ಒಂದೊಂದೇ ಹಪ್ಪಳನ ಕಟ್ ಮಾಡ್ಕೊಳ್ಬೋದು ಇದರಲ್ಲಿ. ಅದಕ್ಕೋಸ್ಕರ ಇದು ನೋಡಿ ಒಂದು ಹಪ್ಪಳ ಮಾತ್ರ ಕಟ್ ಮಾಡ್ಬೋದು. ಈಗ 2 ಹಪ್ಪಳ ಆದರೆ ಬೇಗನೆ ಆಗುತ್ತೆ. ಸೇಮ್ ಸೈಜಲ್ಲಿ ಇದನ್ನು ಕಟ್ ಮಾಡಿಕೊಂಡು ನೋಡಿ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಇನ್ನೂ ಸ್ವಲ್ಪ ಇದೆ. ಇದೊಂದು ಬ್ಯಾಚು ನಾನು ಒಣಗಿಸ್ಲಿಕ್ಕೆ ಇಡ್ತೀನಿ. ಈ ಉದ್ದಿನ ಹಪ್ಪಳನ ಒಣಗಿಸ್ಕೊಳ್ಳೋದಕ್ಕೆ ನಮಗೆ ಬಿಸಿಲಂತೂ ಬೇಡವೇ ಬೇಡ. ನಾವು ಒಳಗಡೆ ಫ್ಯಾನ್ ಕೆಳಗಡೆ ಹಾಕೊಂಡ್ರೂ ಒಣಗೋಗುತ್ತೆ, ಅಥವಾ ಹೊರಗಡೆ ಹೀಗೆ ಗಾಳಿಗೆ ಇಟ್ಟರೆ ಸಾಕು. ನಾನು ಹೀಗೆ ಹೊರಗಡೆ ಗಾಳಿಗೆ ಇಡ್ತಾ ಇದ್ದೀನಿ. ಒಂದು 2 ಅವರ್ ಇಟ್ಟರೆ ಸಾಕು, ನೀಟಾಗಿ ಒಣಗುತ್ತೆ. ಗಾಳಿನಲ್ಲಿ ಇಟ್ಟಿರೋದ್ರಿಂದ ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಫೋಲ್ಡ್ ಆಗುತ್ತೆ. ನೀವು ಉಲ್ಟಾ ತಿರುಗಿಸಿ ಈ ರೀತಿ ತಿರುಗಿಸ್ಕೊಂಡು ಒಣಗಿಸ್ಕೊಳ್ಬೇಕಾಗತ್ತೆ. 1 ಅವರ್ ಈ ಕಡೆ 1 ಅವರ್ ಆ ಕಡೆ ಒಣಗಿಸ್ಕೊಂಡ್ರೆ ಸಾಕು. ನೋಡಿ ಇವಾಗ ನೀಟಾಗಿ ಒಣಗಿದೆ ಹಪ್ಪಳ ಎಲ್ಲ. ಒಣಗಿರ್ತಕ್ಕಂಥ ಹಪ್ಪಳನ ನಾನು ಎಣ್ಣೆಲಿ ಕರೆದು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ಈ ಹಪ್ಪಳ ಎಣ್ಣೆ ಕೂಡ ಜಾಸ್ತಿ ಹೀರ್ಕೊಳ್ಳೋದಿಲ್ಲ, ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಆರಾಮಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು. ನೀವು ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಾ ಇದ್ದೀರಾ ಅಂತ ಅಂದರೆ ಮನೆಯಲ್ಲೇ ಪುಡಿ ಮಾಡಿಕೊಂಡು ಮಾಡ್ಕೊಳ್ಳಿ, ಅಥವಾ ಜಾಸ್ತಿ ಮಾಡ್ತೀರಾ ಅಂತ ಅಂದರೆ ನಾನು ಮೊದಲೇ ಹೇಳ್ದಂಗೆ ಮಿಷಿನ್ಗೆ ಮಿಲ್ಲಿಗೆ ಕೊಟ್ಬಿಡಿ, ಬೆಸ್ಟು ಅದು. ನಾನು ನಿಮಗೆ ಲಾಸ್ಟಲ್ಲಿ ಒಂದು ಕಟ್ ಮಾಡಿ ಕೂಡ ತೋರಿಸ್ತೀನಿ ಎಷ್ಟು ಕ್ರಂಚಿಯಾಗಿ ಬಂದಿದೆ ಹಪ್ಪಳ ಅಂತೇಳಿ. ಸೊ ಇವತ್ತಿನ ಈ ಉದ್ದಿನ ಹಪ್ಪಳದ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೆಚ್ಚಾಗಿ ನಿಮ್ಮ ವಾಟ್ಸಪ್ ಮುಖಾಂತರ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳೋದಂತೂ ಮರಿಬೇಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು.